Giggle Tunes Kannada. ಮಳೆಗಾಲದ ಆ ರಾತ್ರಿ ಗ್ರಾಮವೆಲ್ಲ ಕತ್ತಲೆಯಲ್ಲಿತ್ತು. ವಿದ್ಯುತ್ ಹೋಗಿ ಮನೆಗಳೊಳಗೆ ದೀಪದ ಬೆಳಕು ಮಾತ್ರ ಮಿಂಚುತ್ತಿತ್ತು. ಗುಡುಗು ಸದ್ದು, ಮಿಂಚಿನ ಹೊಳೆ, ಮಳೆ ಹನಿ ಒಟ್ಟಾಗಿ ಭಯಾನಕ ವಾತಾವರಣವನ್ನು ನಿರ್ಮಿಸಿತು. ಕತ್ತಲಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಹಳೆಯ ಕೋಟೆ ನಿಂತಿತ್ತು. ಅದರ ಗೋಡೆಗಳು ಮಸುಕಾಗಿ ಹಸಿರು ಪಾಚಿ ಆವರಿಸಿಕೊಂಡಿದ್ದವು. ಮಿಂಚಿನ ಬೆಳಕಿನಲ್ಲಿ ಆ ಕೋಟೆ ಜೀವಂತವಾಗಿರುವಂತೆ ಕಾಣಿಸುತ್ತಿತ್ತು. ಅಲ್ಲಿ ಯಾರೂ ಹೋಗಬಾರ್ದು, ವಿಶೇಷವಾಗಿ ಹಬ್ಬದ ರಾತ್ರಿ. ಆ ರಾತ್ರಿ ಹಬ್ಬದ ಸಂಭ್ರಮ ಗ್ರಾಮದಲ್ಲಿ ಇದ್ದರೂ ಕೋಟೆಯ ಬಳಿ ಅಸಹಜ ಶಬ್ದಗಳು ಕೇಳಿಬಂದವು. ಮೊದಲು ಅದು ಗಾಳಿಯ ಶಬ್ದವೆಂದು ಭಾವಿಸಿದರು, ಆದರೆ ನಂತರ ಸ್ಪಷ್ಟವಾಗಿ ಅಳುವ ಶಬ್ದ ಕೇಳಿಸಿತು. ಅಯ್ಯೋ, ಇದು ಮತ್ತೆ ಶುರುವಾಯಿತು. ಕೋಟೆಯ ಶಾಪ. ಪ್ರತಿ ಹಬ್ಬದ ರಾತ್ರಿ ಯಾರಾದರೂ ಕಾಣೆಯಾಗುತ್ತಾರೆ. ಮಕ್ಕಳು ಭಯದಿಂದ ಮನೆಗಳೊಳಗೆ ಓಡಿದರು. ಹಿರಿಯರು ಬಾಗಿಲುಗಳನ್ನು ಮುಚ್ಚಿ ದೀಪಗಳನ್ನು ಆರಿಸಿದರು. ಆದರೆ ಕೆಲ ಯುವಕರು ಕುತೂಹಲದಿಂದ ಕೋಟೆಯ ಕಡೆ ನೋಡುತ್ತಿದ್ದರು. ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಕೋಟೆಯ ಬಾಗಿಲು ಬಡಿದು ಮುಚ್ಚಿದಂತೆ ಶಬ್ದವಾಯಿತು. ಆ ಶಬ್ದವು ಗ್ರಾಮಸ್ಥರ ಹೃದಯವನ್ನು ನಡುಗಿಸಿತು. ಅಲ್ಲಿ ಯಾರೋ ಇದ್ದಾರೆ. ಅದು ಮಾನವ ಅಲ್ಲ, ಅದು ಆತ್ಮ. ಕೋಟೆಯ ಒಳಗಿನಿಂದ ಗುಸುಗುಸು ಶಬ್ದಗಳು ಹರಡುತ್ತಾ ಬಂದವು. ನನ್ನನ್ನು ಮರೆತರೆ ನಿಮ್ಮ ಗ್ರಾಮವೇ ಶಾಪಕ್ಕೆ ಒಳಗಾಗುತ್ತದೆ. ಗ್ರಾಮದ ಜನರು ಕೋಟೆಯ ಶಾಪದ ಬಗ್ಗೆ ಮಾತನಾಡುವಾಗಲೆಲ್ಲ ಒಂದು ಹಳೆಯ ಕಥೆ ಅವರ ಮನಸ್ಸನ್ನು ಕಾಡುತ್ತಿತ್ತು. ಅದು ಹೂವಿನ ಹಬ್ಬದ ದಿನ ಕಾಣೆಯಾದ ಹುಡುಗಿಯ ಕಥೆ. ಹೂವಿನ ಹಬ್ಬವು ಗ್ರಾಮದಲ್ಲಿ ಅತ್ಯಂತ ದೊಡ್ಡ ಸಂಭ್ರಮ. ಎಲ್ಲರೂ ಹೊಸ ಬಟ್ಟೆ ತೊಟ್ಟು ಹಾಡು, ನೃತ್ಯ, ಊಟ ಒಟ್ಟಾಗಿ ಸಂತೋಷದ ವಾತಾವರಣವನ್ನು ನಿರ್ಮಿಸಿದರು. ಆ ದಿನ ಲಕ್ಷ್ಮಿ ಎಂಬ ಹುಡುಗಿ ತನ್ನ ಸ್ನೇಹಿತರ ಜೊತೆ ಹಬ್ಬಕ್ಕೆ ಹೋಗಿದ್ದಳು. ಅವಳು ಹೂವಿನ ಹಾರಗಳನ್ನು ಕಟ್ಟುತ್ತಾ, ಹಾಡುಗಳನ್ನು ಹಾಡುತ್ತಾ ಎಲ್ಲರಿಗೂ ಸಂತೋಷ ಹಂಚುತ್ತಿದ್ದಳು. ಆದರೆ ರಾತ್ರಿ ಬರುವಾಗ ಲಕ್ಷ್ಮಿ ಕಾಣೆಯಾಗಿದ್ದಳು. ಯಾರೂ ಅವಳನ್ನು ಹುಡುಕಲಾರದೆ ಗ್ರಾಮದಲ್ಲಿ ಭಯದ ವಾತಾವರಣ ಆವರಿಸಿತು. ಅವಳ ಕುಟುಂಬ, ಸ್ನೇಹಿತರು, ಗ್ರಾಮಸ್ಥರು ಎಲ್ಲರೂ ಹುಡುಕಾಟ ಆರಂಭಿಸಿದರು. ಲಕ್ಷ್ಮೀ, ಲಕ್ಷ್ಮೀ. ಬಾವಿಯ ಬಳಿ ನೋಡಿದರು, ಹೊಲಗಳಲ್ಲಿ ಹುಡುಕಿದರು, ಕೋಟೆಯ ಬಾಗಿಲು ಹತ್ತಿರ ಹೋದರು. ಆದರೆ ಲಕ್ಷ್ಮಿಯ ಎಲ್ಲಿಯೂ ಸಿಕ್ಕಲಿಲ್ಲ. ಅವಳನ್ನು ಕೋಟೆಯ ಆತ್ಮ ತೆಗೆದುಕೊಂಡಿದೆ. ಅವಳನ್ನು ಬಲಿ ಕೊಟ್ಟವರು ನಮ್ಮಲ್ಲೇ ಯಾರು? ಗ್ರಾಮದಲ್ಲಿ ಶಾಪದ ಕತೆ ಹರಡಿತು. ಪ್ರತಿ ಹಬ್ಬದ ರಾತ್ರಿ ಕೋಟೆಯ ಬಳಿ ಅಳುವ ಶಬ್ದ ಕೇಳಿಬರುತ್ತದೆ. ಲಕ್ಷ್ಮಿಯ ತಾಯಿ ಪ್ರತಿ ರಾತ್ರಿ ಕಿಟಕಿಯಿಂದ ಕೋಟೆಯ ಕಡೆ ನೋಡುತ್ತಾ ಅಳುತ್ತಿದ್ದರು. ನನ್ ಮಗಳು ಮರಳಿ ಬರ್ತಾಳೆ. ಆ ದಿನದಿಂದ ಗ್ರಾಮಸ್ಥರು ಹೂವಿನ ಹಬ್ಬವನ್ನು ಭಯದಿಂದ ಆಚರಿಸುತ್ತಿದ್ದರು. ಹಬ್ಬದ ರಾತ್ರಿ ಕೋಟೆಯ ಹತ್ತಿರ ಯಾರೂ ಹೋಗುತ್ತಿರಲಿಲ್ಲ. ಮಕ್ಕಳು ಅಳುವ ಶಬ್ದ ಕೇಳಿದರೆ ತಾಯಂದಿರು ಅವರನ್ನು ಮಡಿಲಲ್ಲಿ ಅಡಗಿಸುತ್ತಿದ್ದರು. ಹಿರಿಯರು ಹೇಳುತ್ತಿದ್ದರು, ಆ ಆತ್ಮ ಪ್ರತಿ ವರ್ಷ ಒಬ್ಬರನ್ನು ತೆಗೆದುಕೊಳ್ಳುತ್ತದೆ. ಮಳೆಗಾಲದ ರಾತ್ರಿ ಕಳೆದರೂ
ಗ್ರಾಮದಲ್ಲಿ ಭಯದ ವಾತಾವರಣ ಇನ್ನೂ ಉಳಿಯಿತು. ಕೋಟೆಯ ಶಾಪದ ಕತೆ ಎಲ್ಲರ ಬಾಯಲ್ಲಿ ಹರಡುತ್ತಿತ್ತು. ಆದರೆ ಈ ಬಾರಿ ಅಸಹಜ ಘಟನೆಗಳು ಗ್ರಾಮದಲ್ಲೇ ಆರಂಭವಾದವು. ಮಕ್ಕಳು ಆಟವಾಡುತ್ತಿದ್ದಾಗ ಗೋಡೆಯ ಮೇಲೆ ನೆರಳುಗಳು ಸ್ವತಃ ಚಲಿಸುತ್ತಿರುವಂತೆ ಕಾಣಿಸಿತು. ಅಮ್ಮ ನೋಡಿ, ನೆರಳು ನನ್ನ ಹಿಂದೆ ಬರುತ್ತಿದೆ. ಅವನ ತಾಯಿ ಬೆಚ್ಚಿಬಿದ್ದು ಬಾಗಿಲು ಮುಚ್ಚಿಕೊಂಡರು. ಗ್ರಾಮದ ಬಾವಿಯ ನೀರು ಅಸಹಜವಾಗಿ ಮಸುಕಾಗಿತ್ತು. ಒಬ್ಬ ಯುವಕ ನೀರು ತೆಗೆದುಕೊಳ್ಳಲು ಬಕೆಟ್ ಹಾಕಿದಾಗ ನೀರಿನ ಮೇಲೆ ಮುಖದ ಪ್ರತಿಬಿಂಬ ಕಾಣಿಸಿತು. ಅದು ಅವನದೇ ಮುಖವಲ್ಲ. ಶೂನ್ಯ ಕಣ್ಣುಗಳ ನೋಟ ನಮ್ಮತ್ತ ಭಯಾನಕವಾಗಿ ಹೊಮ್ಮಿತು. ಅವನು ಬೆಚ್ಚಿ ಬಿದ್ದು ಬಕೆಟ್ ಬಿಟ್ಟು ಓಡಿ ಹೋದ. ರಾತ್ರಿ ಹೊತ್ತಿಗೆ ಹಸುಗಳು ಅಕಸ್ಮಾತ್ ಓಡತೊಡಗಿದವು. ಯಾರೂ ಅವುಗಳನ್ನು ಹಿಡಿಯಲಾರದೆ ಅವು ಗ್ರಾಮದಿಂದ ಹೊರಗೆ ಓಡಿ ಹೋದವು. ಅಯ್ಯೋ, ಹಸುಗಳು ಓಡ್ತಿವೆ, ಬೇಗ ಹಿಡಿ. ಹಸುಗಳು ಭಯದಿಂದ ಓಡ್ತಿವೆ. ಯಾರಾದ್ರೂ ಹೆದರಿಸಿರೋ ಹಾಗೆ ಇದೆ. ಹಸುಗಳು ಎಷ್ಟು ವೇಗವಾಗಿ ಓಡ್ತಿವೆ, ನಾವು ಹಿಡಿಯಲೂ ಆಗ್ತಿಲ್ಲ. ಇದು ಸಾಮಾನ್ಯವಲ್ಲ. ಕೋಟೆಯ ಶಾಪ ನಮ್ಮನ್ನು ಹಿಂಬಾಲಿಸುತ್ತಿದೆ. ಗ್ರಾಮದ ಕೆಲ ಯುವಕರು ಧೈರ್ಯ ತೋರಿಸಿದರು. ನಾವು ಸತ್ಯವನ್ನು ತಿಳಿಯಬೇಕು. ಕೋಟೆಗೆ ಹೋಗಿ ನೋಡೋಣ. ಅಲ್ಲಿ ಹೋದವರು ಮರಳಿ ಬಂದಿಲ್ಲ. ಆದರೂ ಅವರ ಕುತೂಹಲ ಅವರನ್ನು ಕೋಟೆಯ ಕಡೆಗೆ ಎಳೆದಿತು. ಮಳೆ ಮತ್ತೆ ಸುರಿಯತೊಡಗಿತು. ಯುವಕರು ಕೋಟೆಯ ಬಾಗಿಲು ಹತ್ತಿರ ತಲುಪಿದರು. ಬಾಗಿಲು ಸ್ವತಃ ಬಡಿದು ಮುಚ್ಚಿತು. ಅದರೊಳಗಿಂದ ಗುಸುಗುಸು ಶಬ್ದಗಳು ಹರಡುತ್ತಾ ಬಂದವು. ನನ್ನನ್ನು ಮರೆತರೆ ನಿಮ್ಮ ಗ್ರಾಮವೇ ಶಾಪಕ್ಕೆ ಒಳಗಾಗುತ್ತದೆ. ಯುವಕರು ಬೆಚ್ಚಿ ಬಿದ್ದರು. ಆದರೆ ಅವರಲ್ಲಿ ಒಬ್ಬನು ಧೈರ್ಯದಿಂದ ಹೆಜ್ಜೆ ಹಾಕಿದ. ನಾನು ಒಳಗೆ ಹೋಗುತ್ತೇನೆ. ಸತ್ಯವನ್ನು ತಿಳಿಯಬೇಕು. ಯುವಕರು ಕೋಟೆಯ ಬಾಗಿಲು ದಾಟಿ ಒಳಗೆ ಪ್ರವೇಶಿಸಿದರು. ಒಳಗೆ ಕತ್ತಲೆ ಜಾಲರಿಗಳಲ್ಲಿ ಗಾಳಿ ಬೀಸುವ ಶಬ್ದ, ಗೋಡೆಗಳಲ್ಲಿ ಹಳೆಯ ಚಿತ್ರಗಳು ಎಲ್ಲವೂ ಸೇರಿ ಒಂದು ಭಯಾನಕ ವಾತಾವರಣವನ್ನು ನಿರ್ಮಿಸಿತು. ಅವರು ಒಳಗೆ ಹೆಜ್ಜೆ ಹಾಕುತ್ತಿದ್ದಂತೆ ಗುಸುಗುಸುಸು ಶಬ್ದಗಳು ಸ್ಪಷ್ಟವಾಗಿ ಕೇಳಿಬಂದವು. ನನ್ನನ್ನು ಬಲಿ ಕೊಟ್ಟವರು ನಿಮ್ಮ ಗ್ರಾಮಸ್ಥರೇ. ಯುವಕರು ಬೆಚ್ಚಿ ಬಿದ್ದರು. ಇದು ನಿಜವಾಗಿಯೂ ಆತ್ಮದ ಶಬ್ದ. ಮಿಂಚಿನ ಬೆಳಕು ಕೋಟೆಯ ಒಳಗೆ ಬೆಳಗಿದಾಗ ಒಂದು ಹುಡುಗಿಯ ನೆರಳು ಗೋಡೆ ಮೇಲೆ ಕಾಣಿಸಿತು. ಅವಳ ಕಣ್ಣುಗಳು ಖಾಲಿ, ಕೂದಲು ಮಳೆ ಹನಿಗಳಂತೆ ನೆನೆದು ಅವಳ ಮುಖದಲ್ಲಿ ನೋವು. ನಾನು ಪಾರ್ವತಿ. ಅರಳಿದ ಹೂವಿನ ಹಬ್ಬದ ದಿನ ಅವರು ನಿಧಿಯ ಆಸೆಯಿಂದ ಇಲ್ಲಿಗೆ ನನ್ನನ್ನು ಕರೆದುಕೊಂಡು ಬಂದು ಬಲಿ ಕೊಟ್ರು. ಯುವಕರು ಬೆಚ್ಚಿ ಬಿದ್ದರು. ನಾವೇನ್ ಮಾಡಬೇಕು? ನನ್ನನ್ನು ಬಿಡಿಸಲು ನಿಮ್ಮಲ್ಲಿ ಒಬ್ಬನು ಶಾಶ್ವತವಾಗಿ ಇಲ್ಲಿ ಉಳಿಯಬೇಕು. ಬೇಡ, ಉಳಿಯಬೇಕು. ಬೇಡ. ಗೋಡೆಗಳು ಕಂಪಿಸಿದವು. ಬಾಗಿಲುಗಳು ಬಡಿದು ಮುಚ್ಚಿದವು. ಬಾವಿಯ ನೀರು ಕೋಟೆಯೊಳಗೆ ಹರಿಯುವಂತೆ ಶಬ್ದವಾಯಿತು. ಯುವಕರು ಓಡಲು ಪ್ರಯತ್ನಿಸಿದರು. ಆದರೆ ಕೋಟೆಯ ಬಾಗಿಲು ಸ್ವತಃ ಮುಚ್ಚಿಕೊಂಡಿತು. ಆತ್ಮ ಕಣ್ಣಲ್ಲಿ ಬೆಂಕಿಯಂತೆ ಹೊಳೆಯುತ್ತಾ ಹೇಳಿತು. ನನ್ನನ್ನು ಮರೆತರೆ ನಿಮ್ಮ ಗ್ರಾಮವೇ ಶಾಪಕ್ಕೆ ಒಳಗಾಗುತ್ತದೆ. ಕೋಟೆಯೊಳಗೆ ಯುವಕರು ಆತ್ಮದ ಗುಸುಗುಸು ಕೇಳಿ ಬೆಚ್ಚಿ ಬಿದ್ದರು. ಆದರೆ ಅವರಲ್ಲಿ ಒಬ್ಬನು ಧೈರ್ಯ ತೋರಿಸಿದ. ನಾನು ನಿನ್ನನ್ನು ಬಿಡಿಸ್ತೇನೆ. ಗ್ರಾಮದ ಹಿರಿಯರು ಹೇಳಿದಂತೆ ಆತ್ಮವನ್ನು ಬಿಡಿಸಲು ಯಜ್ಞ ಮಾಡಬೇಕೆಂದು ಯುವಕ ನಿರ್ಧರಿಸಿದ. ಅವನು ಕೋಟೆಯೊಳಗೆ ದೀಪ ಹಚ್ಚಿ ಮಂತ್ರಗಳನ್ನು ಜಪಿಸಲು ಆರಂಭಿಸಿದ.
ಆತ್ಮದ ಕಣ್ಣುಗಳು ಬೆಂಕಿಯಂತೆ ಹೊಳೆಯುತ್ತಾ ಅವಳ ಕೂಗು ಕೋಟೆಯ ಗೋಡೆಗಳನ್ನು ನಡುಗಿಸಿತು. ನನ್ನನ್ನು ಬಿಡಿಸಲು ಸಾಧ್ಯವಿಲ್ಲ. ಗ್ರಾಮದ ಜನರು ಕೋಟೆಯ ಹೊರಗೆ ಸೇರಿಕೊಂಡಿದ್ದರು. ಅವನು ಬದುಕಿ ಹೊರಬರುವುದಿಲ್ಲ. ಮಕ್ಕಳು ಅಳುತ್ತಿದ್ದರು. ಮಹಿಳೆಯರು ದೇವರ ಹೆಸರನ್ನು ಜಪಿಸುತ್ತಿದ್ದರು. ಯುವಕ ಮಂತ್ರಗಳನ್ನು ಜಪಿಸುತ್ತಿದ್ದಂತೆ ಕೋಟೆಯ ಬಾಗಿಲುಗಳು ಬಡಿದು ಮುಚ್ಚಿದವು. ಅವನು ದೀಪವನ್ನು ಎತ್ತಿ ಆತ್ಮದ ಕಣ್ಣುಗಳಲ್ಲಿ ನೋಡಿದ. ನಿನ್ನನ್ನು ಬಿಡಿಸಲು ನಾನು ಬಲಿಯಾಗುತ್ತೇನೆ. ಆ ಕ್ಷಣದಲ್ಲಿ ಆತ್ಮದ ಮುಖದಲ್ಲಿ ನೋವು ಕಡಿಮೆಯಾಯಿತು. ನೀನು ನನ್ನ ಸ್ಥಾನವನ್ನು ತೆಗೆದುಕೊಂಡೆ. ಈಗ ನಾನು ಮುಕ್ತಳಾದೆ. ಬೆಳಗ್ಗೆ ಗ್ರಾಮಸ್ಥರು ಕೋಟೆಯ ಬಾಗಿಲು ತೆರೆದರು. ಅಲ್ಲಿ ಪಾರ್ವತಿಯ ಆತ್ಮ ಕಾಣೆಯಾಗಿತ್ತು. ಆದರೆ ಯುವಕ ಎಲ್ಲಿಯೂ ಇರಲಿಲ್ಲ. ಅವನ ತಾಯಿ ಕಿಟಕಿಯಿಂದ ನೋಡಿದಾಗ ಕೋಟೆಯ ಬಾಗಿಲು ಬಳಿ ಅವನ ನೆರಳು ಇನ್ನೂ ನಿಂತಿತ್ತು. ಅದು ಜೀವಂತವಲ್ಲ, ಆದರೆ ಶಾಶ್ವತವಾಗಿ ಕೋಟೆಯ ಶಾಪದ ಭಾಗವಾಗಿತ್ತು. ಶಾಪವನ್ನು ಮುಕ್ತಗೊಳಿಸಲು ಸಾಧ್ಯವಿಲ್ಲ. ಅದು ಕೇವಲ ಹೊಸ ಬಲಿಯನ್ನು ಹುಡುಕುತ್ತದೆ. ಕೋಟೆಯ ನೆರಳುಗಳು ಎಂದಿಗೂ ನಿಲ್ಲುವುದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.